ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ನೋಡಿ, ಫುಲ್ ಬಿಸಿಲ ಕಡೆಯಿಂದ ಹಿಂಗೆ ತಿರ್ಕೊಬಿಟ್ರೆ ನನ್ನ ಫೇಸೇ ಕಾಣಿಸಲ್ಲ. ಇವತ್ತು ನನ್ನ ಫೋನ್ ಬಗ್ಗೆನೇ ಮಾತಾಡೋದ ಇಲ್ಲ ಬೇರೆ ಏನೇನು ಮಾತಾಡೋದ, ಬನ್ನಿ ಫಸ್ಟ್ ನೋಡೋಣ. ಇವತ್ತು ನಾನು ಫೋನ್ ಬಗ್ಗೆ ಅಂತೂ ಮಾತಾಡೋಲ್ಲ, ಯಾಕಂದರೆ ಫೋನ್ ಬಗ್ಗೆ ಕ್ಲಿಯರಾಗಿ ಮಾತಾಡೋಕ್ಕೆ ಫೋನೆಲ್ಲ ತೋರಿಸ್ಬೇಕು. ಅದು ಕವರೆಲ್ಲ ಬಿಚ್ಚಿ ತೋರ್ಸೋಕ್ಕೆ ನನ್ನ ಹತ್ರ ಟೈಮು ಇಲ್ಲ. ಸಾರಿ, ಇದರಿಂದ ನಾಳೆ ಪೋಸ್ಟ್ಪೋನ್ ಮಾಡಿಬಿಟ್ಟಿದ್ದೀನಿ. ಇವತ್ತು ಮಾತಾಡೋದಕ್ಕೆ ಅಂತ ಏನು ಸ್ಪೆಷಲ್ಲಾಗಿ ಟಾಪಿಕ್ಸ್ ಏನು ತಲೆಯಲ್ಲಿಲ್ಲ. ಡೈಲಿ ವ್ಲಾಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಗುರು. ಬೆಳಿಗ್ಗೆ ಎದ್ದಿದ್ದು ಊಟ ಮಾಡೋದು ಅದಿದ್ದರೆ ನನಗೂ ಒಂಥರ ಖುಷಿ ಆಗ್ತಿತ್ತು. ಇವಾಗ ಏನೋ ಒಂದು ಸ್ವಲ್ಪ ಸ್ಕ್ರಿಪ್ಟೆಡ್ ವೀಡಿಯೋಸ್ ಥರ ಅನಿಸ್ಬಿಡ್ತದೆಪ್ಪ ನನಗೆ. ಬನ್ನಿ, ಇವಾಗ ಏನಾದರೂ ತಿನ್ನಬೇಕು ಅನಿಸ್ತಿದೆ. ಏನೋ ಒಂದು ಬಿಸ್ನೆಸ್ಗೆ ಅಂತ ಇಟ್ಟಿರೋ ದುಡ್ಡು ಹಿಂಗೆ ಡೈಲಿ ಹೊರಗಡೆ ಬರ್ತಾ ಬರ್ತಾ ಖಾಲಿ ಆಗ್ತಾ ಇದೆ. 1000 ರೂಪಾಯಿ ಇದ್ದಿರೋದು 700 ಹತ್ರ ತಲುಪಿದೆ. ಇವಾಗ ಏನಾಗುತ್ತೋ ಗೊತ್ತಿಲ್ಲ. ಮಾಡಿಫೈಡ್ ಥರ ಒಂಥರ ನ್ಯಾನೋ ಇದೆ. ಇಲ್ಲಿ ಸ್ಪಾಯ್ಲರೆಲ್ಲ ಹಾಕಿಟ್ಟಿದ್ದಾರಲ್ಲ ಅವರು. ಕ್ರೇಜ್ ಇದ್ದರೆ ಯಾವ ಗಾಡಿ ಆದರೂ ಒಂದೇ, ಏನಂತೀರ? ಇದೇ ಗಾಡಿ ಇರಬೇಕು ಆ ಗಾಡಿ ಇರಬೇಕಂತ ಏನಿಲ್ಲ. 800 ಆದರೂ ನಮ್ಮ ಕೈಯಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಜಸ್ಟ್ ಒಂದು ಐಸ್ ಕ್ರೀಮ್ ತಿನ್ನೋಕ್ಕೆ ಇಷ್ಟೊಂದು ಜಾಗ ಹೋಗ್ಬೇಕಾ? ಆ ಕಡೆ ಈ ಕಡೆ ಬನ್ನಿ, ಇಲ್ಲೇ ತಿನ್ನೋಣ. ಜಂಪರ್ ಮೈ ಪಂಪರ್ ಸೂಪರ್ ಟೇಸ್ಟ್. ಹೈಲಿ ಫ್ರಸ್ಟ್ರೇಟೆಡ್, ಯಾಕಂದರೆ ಇನ್ನೂ ವ್ಲಾಗೇ ಆಗಿಲ್ಲ. ಒಂದು 4 ನಿಮಿಷ ಆಗಿದ್ದರೆ ನಾನೇನೋ ಒಂದು ಮಾಡ್ತಿದ್ದೆ. ಬನ್ನಿ ಇವಾಗ ರೂಮಲ್ಲಿ ಹೋಗಿ ಏನು ಅಂತ ನೋಡೋಣ. ಮಿನಿಮಮ್ ಒಂದು 6 ನಿಮಿಷ ಆದರೆ ನಾನು ಈವ್ನಿಂಗ್ ಹೋಗಿ ಹೆಂಗೋ ಏನೋ ಒಂದು ವ್ಲಾಗ್ ಮಾಡ್ಕೊಂಡ್ಬಿಡ್ತೀನಿ ಆಯಿತಾ. ಇವಾಗ ನೈಟು ಏನು ಮಾಡೋದು, ರೂಮಲ್ಲಿ ಹೋಗಿ ತೋರ್ಸೋಕ್ಕೂ ಇಲ್ಲ. ನಮ್ಮ ಇನ್ನೊಂದು ಹೇಳೋದು ಟೊಮೆಟೊ ಒಬ್ಬ ಇದ್ದಲ್ಲ, ಅಂದರೆ ಇಲ್ಲೇ ಹತ್ರದಲ್ಲೇ ಜಾಬ್ ಹೋಗ್ತಾನೆ ಅಂತ ಹೇಳಿದ್ರು. ಅವ್ನ ಶಿಫ್ಟ್ ಚೇಂಜ್ ಆಗಿ ನಂದು ಅವನು ಒಂದೇ ಥರ ಶಿಫ್ಟ್ ಆಗಿಬಿಟ್ಟಿದೆ. ಅವನು ಇವಾಗ ಮಲ್ಕೊಳ್ತಾನೆ. ಮಲ್ಕೊಳಿದಾಗ ವಿಡಿಯೋ ಮಾಡಿದ್ರೆ ಫಸ್ಟಲ್ಲಿ ಫೋನ್ ಸೌಂಡ್ ಆಗಿದ್ರೆ ಅವನಿಗೆ ನಿದ್ರೆ ಬರ್ತಿದ್ದಂತೆ. ಅವನಿಂದನೇ ನಾನು ಆ್ಯಕ್ಚುಲಿ ವೀಡಿಯೋ ಮಾಡ್ತಿದ್ದೆ, ಯಾಕಂದರೆ ಅವ್ನ ಫೋನ್ ಸೌಂಡು ಹೇಳಿದ ತಕ್ಷಣ ನಾವು ಹೊರಗಡೆ ಬಂದೆ. ಸೊ ಈ ವೀಡಿಯೋನಾದರೂ ಮಾಡೋಣ ಅಂತ ನೋಡೋಣ. ಇನ್ನೊಂದು 2 ನಿಮಿಷ ಮಾಡೋದು. ಇನ್ನು ರೂಮಲ್ಲಿ ಹೋದರೆ ಏನೂ ಆಗೋಲ್ಲ. ಇದೇನೋ ಒಂದು ಕೊಟ್ರಪ್ಪ. ಇದು ವೆಯ್ಟ್ಲೆಸ್ ಆ್ಯಂಡ್ ಗೇಮ್. ನನಗೆ ವೆಯ್ಟ್ ಲಾಸ್ ಮಾಡೋ ಅವಶ್ಯಕತೆ ಇದೆಯಾ ನನಗೆ ಗೊತ್ತಿಲ್ಲ, ಬಟ್ ಫ್ಯಾಟ್ ಲಾಸ್ ಅಂತೂ ಮಾಡಬೇಕು. ಐಸ್ ಕ್ರೀಮು ಆ ಥರ ಎಲ್ಲ ತಿಂದರೆ ಸ್ವಲ್ಪ ಹೊತ್ತಿಗಷ್ಟೇ, ಅದಾದಮೇಲೆ ಫುಲ್ ಇದಾಗುತ್ತೆ. ಅಂದರೆ ಸ್ವಲ್ಪ ಹೊತ್ತಿಗೆ ಸೆಕೆಗೆ ಓಕೆ, ಅದಾದಮೇಲೆ ನೀರು ಹೆಂಗೆ ಕುಡಿಯೋಕ್ಕಾಗುತ್ತೆ ಅಂದರೆ ಬಟ್ ದೆನ್ ನೀರಿಲ್ಲದೆ ಏನು ಮಾಡೋಕ್ಕಾಗಲ್ಲ. ನೀರು ಕುಡಿಯೋಕ್ಕಾಗುತ್ತೆ. ಫಸ್ಟು ನೀರು ತುಂಬಿಸ್ಕೊಂಡು ಹೋಗೋಣ, ತುಂಬಿಸ್ಕೊಂಡು ಬರೋಣ. ಖಾಲಿಯಾಗಿದೆ ತುಂಬಿಸೋಕ್ಕೂ ಟೈಮ್ ಇಲ್ಲ. ಟೈಮ್ ಹೋಗ್ತಾ ಸಮ್ಮರ್ ಬರೆದ ನೀರು ಜಾಸ್ತಿ ಕುಡಿತಾ ಇದ್ದೀವಿ. ಲಿಟ್ರಲಿ 10 ಗಂಟೆ ಮೇಲೆ ಬಂದು ಊಟ ಮಾಡಿ ಇವಾಗ ಮಾಡ್ತಾಯಿದ್ದೀನಿ ವ್ಲಾಗು. ಎಗ್ರೆಸ್ಕೊಂಡೆ ಬನ್ನಿ. ಇವಾಗ ಏನೋ ಒಂದು ಮಾಡಿ 4.25 ನಿಮಿಷ ವ್ಲಾಗ್ ಮಾಡಬೇಕು. ಅದು ಬೇರೆ ಈ ಶಾರ್ಟ್ಸ್ ಹಾಕೊಂಡು ಹೋಗ್ತಿದ್ದೀನಲ್ಲ ಗುರುತು. ಇದೇ ಜಾಗದಲ್ಲಿ ಮಧ್ಯಾಹ್ನ ಇಲ್ಲಿ ವ್ಲಾಗು ಸ್ವಲ್ಪ ಮಾಡಿದ್ದೆ. ಕೂಡ್ಲುಗೇಟು ಒಂಥರ ನನ್ನ ಹೆಸರಲ್ಲಿ ಬರೆದುಬಿಡ್ಬೇಕು, ಕೂಡ್ಲುಗೇಟು ಅಂತ. ರೂಮ್ ಬಿಟ್ಟರೆ ಕೂಡ್ಲುಗೇಟ್ ಬಿಟ್ಟರೆ ರೂಮ್. ಈ ಕಡೆ ಜಾಸ್ತಿ ಬರ್ತೀನಿ, ಆ ಸೈಡ್ ಹೋಗಲ್ಲ. ಈ ಸೈಡೆ ಸ್ವಲ್ಪ ಓಕೆ, ಆ ಕಡೆ ಫುಲ್ ಕತ್ಲು, ಅಷ್ಟೊಂದು ಸೇಫ್ ಒಂಥರ ಫೀಲ್ ಆಗುತ್ತೆ. ಆ ರೀಸನ್ ಈ ಕಡೆ ಬರ್ತೀನಿ. ಬನ್ನಿ ಇವಾಗ ಅಲ್ಲಿವರೆಗೆ ಹೋಗಿ ಮತ್ತೆ ರಿಟರ್ನ್ ಹೋಗೋಣ. 4 ಮಿನಿಟ್ಸ್ ವೀಡಿಯೋ ಆಗಬೇಕು. ಏನು ಅಂದರೆ ಏನೂ ಮಾತಾಡಿಲ್ಲ. ಕೂಡ್ಲುಗೇಟಿಂದ ಸೀದಾ ರೂಮ್ ಹತ್ರ ತಲುಪಿಬಿಟ್ಟಿದ್ದೀನಿ. ಏನು ಮಾಡೋದು, ಸೌಂಡ ಸಿಗೋದು. ಯಾರಾದರೂ ಇಂಡಿಕೇಟರ್ ಹಾಕದೆ ಹೋಗ್ತಾರಲ್ವ, ಸೊ ಆ ಟೈಮಲ್ಲಿ ಅವ್ರು ನಾವು ಹೊಡಿಬೇಕಂತಲೇ ಅನಿಸುತ್ತೆ. ಗೊತ್ತಿಲ್ಲ ಯಾವಾಗ ಹೊಡಿತೀನಿ ಅಂತ. ಟ್ರ್ಯಾಕ್ಟರಲ್ಲಿ ಮತ್ತೆ ರಿಟರ್ನ್ ಹೋಗ್ಬಿಟ್ಟ. ಅಲ್ಲಕ್ಕೆ ಕರ್ಕೊಂಡು ಹೋಗಿದ್ದೀರ.
4 ನಿಮಿಷ ವೀಡಿಯೋ ಮಾಡಬೇಕು ಅಂತ ಹೇಳೋಷ್ಟರಲ್ಲಿ ಒಬ್ಬ ಅಂತ ಬರ್ತಾನೆ ಇರ್ತಾರೆ. ಒಂದಿವತ್ತು ವೀಡಿಯೋನೂ ಆಗಲ್ಲ, ಯಾಕಂದರೆ 8 ನಿಮಿಷ ಮಾಡಿದೆ ಅದೇನೋ ನೆಮ್ಮದಿನೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ ಜೀವನದಲ್ಲಿ. ಮತ್ತು 8 ನಿಮಿಷಕ್ಕಿಂತ ಕಮ್ಮಿ ಮಾಡಿದ್ರೆ ಅದು ಇನ್ನೂ ಬ್ಲಾಗ್ ಅಂತಲೇ ಅನಿಸ್ತಿಲ್ಲ. ಸಂಜೆ ಬಂದೇನು ಮಾಡಿದೆ, ವೀಡಿಯೋ ಎಡಿಟ್ ಸತ ಮಾಡಿಲ್ಲ, ಎಕ್ಸ್ಪೋರ್ಟು ಮಾಡ್ಕೊಂಡಿಲ್ಲ, ಏನೂ ಇಲ್ಲ. ಇವತ್ತೊಂದು ರೀಲ್ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ಹಿಂಗೆ ರೆಸ್ಪಾನ್ಸ್ ಹೆಂಗಿದೆ ನನಗೂ ಗೊತ್ತಿಲ್ಲ. ನಾನು ಜೋರಾಗಿ ನೋಡಿದ್ರೆ ಮುಂದೆ ಇರೋರ ಹತ್ರ ಹೋಗಿ ತಲುಪ್ತೀನಿ. ಅವ್ರ ಹತ್ರ ಹೋಗಿ ತಲುಪಿದ್ರೆ ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ. ಇಲ್ಲಿ ಸ್ವಲ್ಪ ನಿಂತ್ಕೊಂಡು ವೀಡಿಯೋ ಮಾಡೋರು ಆಮೇಲೆ ಸಲೋ ಅಂದರೆ ಆಮೇಲೆ ಅನ್ನೋ ಥರ ಸ್ಲೋ ಮಾಡಿದವ್ರೆ. ಫ್ರೆಂಡ್ ಇಲ್ಲೇ ವರ್ಕ್ ಮಾಡ್ತಾನೆ. ಕಸ್ಟಮರ್ ಏನೋ ಒಂದು ಹಾಕ್ತಿದಾರಲ್ಲೇ ಫುಲ್ ಹೈಟ್ಲಿ ಫುಲ್ ಏನೋ ಒಂದು ಹಾಕಾಗಿರತ್ತೆ. ಮತ್ತು ನಾಯಿ ಯಾವಾಗ ನಾನು ನೋಡೋದ್ರೆ ಬಂದಿಲ್ಲಿ ಕೇಳತ್ತಲ್ಲ ಗುರು, ಅಯ್ಯೋ ಜನ ಬರ್ತವೆ ಗುರು. ಇವಾಗ ಇಲ್ಲಿ ವೀಡಿಯೋ ಎಂಟು ಮಾಡ್ತಾಯಿದ್ವಿ, ಅವ್ರಿಗೆ ಗೊತ್ತೇ ಆಗಲ್ಲ ಬಿಡಿ, ಯಾಕಂದರೆ ಸ್ಕ್ರೀನ್ ಆಫ್ ಆಗೈತೆ. ಸೊ ಆ ರೀಸನಿಂದ ಅವ್ರ ಹತ್ರ ನೋಡಲಿಕ್ಕೆ ಹೋದ್ರು ಗೊತ್ತಾಗಲ್ಲ. ಕಾಲಿಡ್ಬೋದಾ ಬೇಡ? ಸೊ ಬನ್ನಿ, ಇವಾಗ ಇಷ್ಟು ನಿಮಿಷ ಆಯಿತು ಅಂತ ನನಗೂ ಗೊತ್ತಿಲ್ಲ. ಇಷ್ಟು ಸ್ಲೋ ಇಷ್ಟು ಮೇಲೆ ಮಾತಾಡಿಕೊಂಡು 1:50 ಎಷ್ಟಾಗಬೇಕು ಇವರು? 4 ನಿಮಿಷ ಅಂತ ಆಗಲೇಬೇಕು, ಯಾಕಂದರೆ ಏನು ವಿಡಿಯೋನೇ ಮಾಡಿಲ್ಲ. ಗೋಪುರನ ಯಾಕೆ ಮೇಲೆ ಎತ್ತಕ್ಕಾಗಲ್ವಾ? ಮೇಲೇನೋ ಎತ್ಬೋದು, ಕೆಳಗೇನೋ ಎತ್ಬೋದು, ಆದರೆ ವೀಡಿಯೋ ಮಾಡೋದೇ ಇರೋದು. ಇವಾಗ ಯಾರಿಲ್ಲ ಗೊತ್ತು, ಸೊ ಅದಕ್ಕೆ ಇಷ್ಟು ಮೇಲೆ ಎತ್ಬಿಟ್ಟಿದ್ದೀನಿ. ನಿಜ ಎಷ್ಟೊಂದು ಇದಾಗ್ಬಿಡುತ್ತದಪ್ಪ, ಇಷ್ಟೆಲ್ಲ ಖರ್ಚು ಮಾಡಿ ಒಂದು ವೀಡಿಯೋ ಮಾಡ್ತಿಲ್ಲ, ಹೊರಗಡೆ ಬಂದು ಮಾತಾಡ್ತಿಲ್ಲ. ಇನ್ನು ಇವಾಗ ಇನ್ನೊಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋವಾಗ ಇನ್ನು ಇದರಲ್ಲಿ ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿದೆಯಾ, ಇದರಲ್ಲೇ ಏನಾದರೂ ಒಂದು ಮಾಡ್ತಾ ಇದೆಯಾ? ಅದೇ ನನಗೆ ಸ್ವಲ್ಪ ಭಯ. ಬಟ್ ನಾನು ಇನ್ವೆಸ್ಟ್ ಇವಾಗ ಏನು ಮಾಡ್ತಿದ್ದೀನಿ, ಅದು ಆ್ಯಕ್ಚುಲಿ ಜಾಸ್ತಿ ಹೊರಗಡೆ ಹೋಗೋ ಕೆಲಸ ಇಲ್ಲ, ರೂಮಲ್ಲಿ ಕೂತ್ಕೊಂಡೆ ಮಾಡೋವಂಥ ಕೆಲಸ ಆಗ್ಬಿಟ್ಟಿದೆ. ದಿವಸ ಇವಾಗ ನೋಡಿ, ಇವಾಗ ರೂಮ್ ತಲುಪೋಷ್ಟು 4 ನಿಮಿಷ ಆಗುತ್ತೆ. 4 ನಿಮಿಷ ಸಾಕು ಗುರು, ಯಾಕಂದರೆ ಆ 8 ನಿಮಿಷನೇ ಕ್ಯಾಲ್ಕುಲೇಟ್ ಮಾಡಿ ಒಂದೊಂದೇನೋ ಅಂತೂ 10-12 ಆಗಿಬಿಟ್ಟಿರುತ್ತೆ, ಅದು ಗೊತ್ತೂ ಆಗಲ್ಲ. ಬನ್ನಿ, ರೂಮ್ ಕ್ಲೋಸ್ ಮಾಡಿರ್ತಾರೆ ಹಂಗೆ. 01 ಎಲ್ಲಿ ಬರುತ್ತೆ ಇವರು? ಬ್ಯಾಂಗ್ಳೂರು ತಾನೆ, ಇದು ಬ್ಯಾಂಗ್ಳೂರು ಇರಬೇಕಾಗ ಬೇಜಾನ್ ಗಾಡಿ ಇದ್ದಾವೆ 01. ಎಷ್ಟೊಂದು ಸ್ಲೋ ಅನ್ನೋದ್ರಲ್ಲಿ ನಾನು ನನ್ನ ವಾಯ್ಸ್ ನನಗೆ ಕೇಳಿಸ್ತಿದೆ ಅನ್ನೋದೇ ಡೌಟ್ ಇವಾಗ. ಓಹೋ, ಸೊ ಏನು ಮಾಡೋಣ? 3 ನಿಮಿಷ 4 ನಿಮಿಷ ತಾನೆ. ಬನ್ನಿ, ಇಲ್ಲಿ ಹೆಣ್ಣು ಮಾಡುವಂಥ ಜಾಗ. ನಮ್ಮ ಮನೆಯಲ್ಲಿ ನಾವು ಬೆಳೆಯುವ ಹ್ಯಾಪಿ ಹಾಕಿ ಎಷ್ಟು ಖರಾಬಾಗಿಟ್ಟಿದ್ದಾರೆ ಅವರು. ಒಂದು ಕ್ಯಾಟ್ರಿಂಗ್ ಎಲ್ಲ ಮಾಡ್ತಾರಂತೆ, ಏನು ಇಷ್ಟು ಖರಾಬು. ಬಟ್ ಇವತ್ತು ಊಟ ಸ್ವಲ್ಪ ಚೆನ್ನಾಗಿತ್ತು, ನನಗೆ ಜಾಸ್ತಿ ಸಿಗಲಿಲ್ಲ. ಚಿಕನ್ ಇತ್ತು. ನೆನ್ನೆ ನನಗೆ ಏನು ಸಿಕ್ಕಿದ್ರು ಅಷ್ಟು ಬೇಜಾರಿಲ್ಲ, ಚಿಕನ್ ಇದ್ದರೂ ಅಷ್ಟು ಬೇಜಾರಾಗಲ್ಲ. ಸ್ವೀಟು ಇದ್ದಾಗ ಸಿಗಲಿಲ್ಲ ಅಂದರೆ ಸ್ವಲ್ಪ ಬೇಜಾರು ಜಾಸ್ತಿ ಆಗುತ್ತೆ. ಮೊನ್ನೆ ಅನ್ಕೋತೀನಿ, ನೆನ್ನೆ ಇವತ್ತು ಪೂರಿ ಇತ್ತು, ಪೂರಿ ಸಿಗಲಿಲ್ಲ ಬಿಡಿ. ನೆನ್ನೆ ಸ್ವೀಟ್ ಪಾಯಸ ಏನಿತ್ತು ಅದು ಸಿಗಲಿಲ್ಲ, ತುಂಬ ಬೇಜಾರಾಗಿಬಿಡ್ತು. ಸಾಕು, ಈ ವ್ಲಾಗ್ನ ಈಗ ಏನು ಮಾಡ್ತಾಯಿದ್ದೀನಿ ಗೈಸ್, ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್.